ಸಾಕ್ಷಿಯಾಗ್ತಾ ಇದ್ದಾರೆ ಐ ವಿಟ್ನೆಸ್. ಸಂತೋಷ್ ರಾವ್ನ ಸ್ಥಳದಲ್ಲಿ ನೋಡಿದ್ದು ಹೌದು. ನಾನು ಸಾಕ್ಷಿ ಹೇಳೋದಕ್ಕೆ ಈಗಲೂ ಕೂಡ ರೆಡಿ ಇದ್ದೇನೆ. ಮರದ ಅಡಿ ಸಂತೋಷ್ ರಾವ್ ಇದ್ದದ್ದು ನಿಜ. ಬೆಳ್ತಂಗಡಿ ಎಸ್ಐ ಯೋಗೀಶ್ಗೂ ಕೂಡ ನಾನು ಈ ವಿಚಾರವನ್ನ ಹೇಳಿದ್ದೇನೆ. ಯಾರಾದ್ರೂ ಈಗಲೂ ಕರೆದ್ರೆ ನಾನು ಸಾಕ್ಷಿ ಹೇಳೋದಕ್ಕೆ ರೆಡಿ ಅಂತ ಗೋಪಾಲ್ ಪೂಜಾರಿ ಮತ್ತೆ ಈ ವಿಚಾರವನ್ನ ತಿಳಿಸಿದ್ದಾರೆ. ನೋಡಿ, ಇನ್ನೂ ಒಂದು ವಿಚಾರವನ್ನು ಅವ್ರು ಹೇಳ್ತಾರೆ. ಈ ರೀತಿಯ ಒಂದು ಘಟನೆ ಆದ ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಫೋನ್ ಮಾಡಿ ಈ ರೀತಿ ಅತ್ಯಾಚಾರದಿಂದಾಗಿ ಒಂದು ಹುಡುಗಿಯ ಕೊಲೆ ಆಗಿದೆ, ಬನ್ನಿ ಸಾರ್ ಅಂತ ಫೋನ್ ಮಾಡಿ ಕರೆದಿದ್ದು ನಾನೇ. ಆದರೆ ಕರೆದಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬರೋದಕ್ಕೆ ಸುತಾರಾಮ್ ಒಪ್ಲಿಲ್ವಂತೆ. ನಿಮಗೆ ಆಶ್ಚರ್ಯ ಅನಿಸಬಹುದು ವೀಕ್ಷಕರೇ ಈ ವಿಚಾರವನ್ನ ಕೇಳಿದ್ರೆ. ಯಾಕಂದ್ರೆ ಸೌಜನ್ಯ ಪರ ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಅವತ್ತು ಇದೇ ಸೌಜನ್ಯ ಕೊಲೆಯಾಗಿದೆ ಅಂತ ಕರೆದಾಗ ಮಹೇಶ್ ಶೆಟ್ಟಿ ತಿಮರೋಡಿ ನಾನು ಅಂತ ವಿಷಯಕ್ಕೆಲ್ಲ ಬರೋದಿಲ್ಲ ಅಂತ ಹೇಳಿದ್ರಂತೆ. ಇದನ್ನ ಹೇಳ್ತಾ ಇರುವಂತದ್ದು ಗೋಪಾಲ್ ಪೂಜಾರಿ. ನಾನು ಫೋನ್ ಮಾಡಿ ಕರೆದೆ, ಈ ರೀತಿ ಆಗಿದೆ ಬನ್ನಿ ಸಾರ್ ಅಂತ ಎರಡೆರಡು ಸಾರಿ ಕರೆದ್ರು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಬರಲಿಲ್ಲ. ನಾನು ಬರೋದಿಲ್ಲ, ಆ ವಿಷಯಕ್ಕೆಲ್ಲ ನನ್ನ ಕರಿಬೇಡ ಅಂತ ಹೇಳಿದ್ರಂತೆ. ಮತ್ತೆ ಹೇಗೋ ಅವರನ್ನ ಒತ್ತಾಯಿಸಿ, ಮತ್ತೆ ಹೇಗೋ ಅವರನ್ನ ಕನ್ವಿನ್ಸ್ ಮಾಡಿ ಗೋಪಾಲ್ ಪೂಜಾರಿ ಮಾರನೇ ದಿನ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಕರೆಸಿದ್ರಂತೆ. ಅವರೇ ಪಾಂಗಳದ ಅವರ ಮನೆಗೆ, ಅಂದ್ರೆ ಸೌಜನ್ಯ ಮನೆಗೆ ಇದೇ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಗೋಪಾಲ್ ಪೂಜಾರಿ ಕರೆದುಕೊಂಡು ಹೋದ್ರಂತೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವತ್ತು ಬರೋದಕ್ಕೆ ಯಾಕೆ ಒಪ್ಪಲಿಲ್ಲ, ನಾನು ಇಂಥ ವಿಷಯಕ್ಕೆಲ್ಲ ಬರೋದಿಲ್ಲ ಅಂತ ಹೇಳಿದ್ ಯಾಕೆ? ಈ ರೀತಿ ಹಲವು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ. ಏನ್ ಹೇಳಿದ್ರು ಗೋಪಾಲ್ ಪೂಜಾರಿ ಬನ್ನಿ ನಾವು. ಮುಖ್ಯ ವಿಷಯ ಅಂದ್ರೆ ಅಲ್ಲಿಗೆ ಸ್ಪಾಟ್ಗೆ ಕರೆದದ್ದು ತಿಮರೋಡಿ ಅವರನ್ನು ನಾನು ಕರೆದದ್ದು ಹೌದು ನಾನೇ. ತಿಮರೋಡಿ ಅವರೇ ಬನ್ನಿ ಈಗ ಅಂತ ಯಾವ್ದು ಮರ್ಡರ್ ಆದ ದಿವಸದಲ್ಲಿ ಅಲ್ಲಿ ಬಾಡಿ ಇರುವಾಗನೇ ಕರೆದದ್ದು ನಾನು. ಬನ್ನಿ ಈಗ ಒಂದು ಹೆಣ್ಮಗಳ ಮರ್ಡರ್ ಆಗಿದೆ, ಅತ್ಯಾಚಾರ ಆಗಿ ಮರ್ಡರ್ ಆಗಿದೆ, ಒಂದ್ಸಲ ಬನ್ನಿ ಅಂತ ಹೇಳಿದೆ. ಅದಕ್ಕೆ ಹೇಳಿದ್ರು ನಾನು ಬರೋದಿಲ್ಲ ಮಾರ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಬನ್ನಿ ಒಂದ್ಸಲ ನೋಡಿ ಹೋಗಿ, ಅದು ಧರ್ಮಸ್ಥಳ ಅಲ್ಲ ನೇತ್ರಾವತಿಯಲ್ಲಿ ಆದದ್ದು, ನೀವು ಒಂದ್ಸಲ ಬಂದು ನೋಡಿ ಹೋಗಿ ಅಂತ ಹೇಳಿದೆ. ಆಗ ಅವತ್ತು ಬರ್ಲಿಲ್ಲ. ಮರುದಿವಸ ನಾನು ಅವರನ್ನು ಕರ್ಕೊಂಡು ಬಾಂಗಾಲ ಸೌಜನ್ಯನ ಮನೆಗೆ ಕರ್ಕೊಂಡು ಹೋಗಿದ್ದೆ ನಾನು. ಅಲ್ಲಿ ಮಾತಾಡಿ ಎಲ್ಲ ಆದ್ಮೇಲೆ ವಾಪಸ್ ಬಂದಿದ್ದೇವೆ ನಾವು. ಈಗ ನೀವು ತಿಮರೋಡಿ ಅವರನ್ನ ಸ್ಥಳಕ್ಕೆ ಕರೆದ್ರಿ ಬನ್ನಿ ಅಂತ ಹೇಳಿ, ಹೌದಾ? ತಿಮರೋಡಿ ಅವರು ಅವಾಗ ನಾನು ಬರಲ್ಲ ಅಂತ ಹೇಳಿದ್ರು. ಹೌದು, ಬನ್ನಿ ಅಂತ ಕರೆದಿದ್ದೇನೆ. ಯಾಕೆ ಬರಲ್ಲ ಅಂತ ಹೇಳಿದ್ರು ಅವರು? ಏನಾದ್ರು ಗೊತ್ತಿದೆ ನಿಮ್ಗೆ? ಯಾಕಂತ ಗೊತ್ತಿಲ್ಲ, ನಾನು ಬರುದಿಲ್ಲ, ನಾನು ಅಲ್ಲಿ ಬರುದಿಲ್ಲ ಮಾರ ಅಂತ ಹೇಳಿದ್ರು. ನಾನು ಅಲ್ಲಿ ಆ ವಿಷಯಕ್ಕೆ ಅಲ್ಲಿ ಬರುದಿಲ್ಲ ಅಂತ ಹೇಳಿದ್ರು. ಸೌಜನ್ಯ ನಾನು ಹೇಳಿದೆ ಬನ್ನಿ ಒಂದ್ಸಲ, ನೋಡಿ ನೇತ್ರಾವತಿಯಲ್ಲಿ ಆದದ್ದು, ಒಂದ್ಸಲ ಬನ್ನಿ ಅಂತ. ಕರೆಕ್ಟ್, ನೀವು ಕನ್ವಿನ್ಸ್ ಮಾಡಿದಿರಿ. ಸೌಜನ್ಯ ಮರ್ಡರ್ ಆದ ಟೈಮ್ ನಲ್ಲಿ ಈ ರೀತಿ ಘಟನೆ ಆಗಿದೆ, ಬನ್ನಿ ನೀವು ಅಂತ ಮಹೇಶ್ ತಿಮರೋಡಿ ಅವ್ರನ್ನ ಕರೆದ್ರಿ. ಅಂತ ವಿಷಯಕ್ಕೆಲ್ಲ ನಾನು ಬರೋದಿಲ್ಲ ಅಂತ ತಿಮರೋಡಿ ಅವರು ನಿಮ್ಮ ಹತ್ರ ಹೇಳಿದ್ರು, ಹೌದಾ? ಹೇಳಿದ್ರು. ಅದಾದ್ಮೇಲೆ ಹೇಗೆ ಕನ್ವಿನ್ಸ್ ಮಾಡಿದ್ರಿ, ಹೇಗೆ ಕಳಿಸಿದ್ರಿ ತಿಮರೋಡಿ ಅವ್ರನ್ನ ಮತ್ತೆ ಸ್ಥಳಕ್ಕೆ? ಅಂದ್ರೆ ಮತ್ತೆ ಸಹ ಹೇಳಿದೆ ನಾನು, ಒಂದೆರಡು ಸಲ ಫೋನ್ ಮಾಡಿ ಹೇಳಿದೆ, ಒಂದ್ಸಲ ಬಂದು ನೋಡಿ, ಒಂದು ಹುಡುಗಿ ಇತರ ಆಗಿದೆ, ಅತ್ಯಾಚಾರ ಆಗಿ ಇತರ ಆಗಿದೆ, ಒಂದ್ಸಲ ಬಂದು ನೋಡಿ ಅಂತ ನಾನು ಹೇಳಿದ್ದೇನೆ ತಿಮರೋಡಿ ಅವ್ರ ಹತ್ರ. ಓಕೆ, ಆಮೇಲೆ ಬಂದ್ರು. ಆದ್ಮೇಲೆ ಅವತ್ತು ಬರ್ಲಿಲ್ಲ, ಮರುದಿವಸ ಬಂದ್ರು ಅವರು. ಬಂದಿರು, ಮರುದಿವಸ ಬಂದಿದ್ರೆ ಮನೆ ಬಂದು ಅವರ ಸೌಜನ್ಯನ ಮನೆಗೆ ಕರ್ಕೊಂಡು ಹೋಗಿದ್ದೇವೆ ನಾವು. ಸಾಕ್ಷಿಯಾಗ್ತಾ ಇದ್ದಾರೆ ಐ ವಿಟ್ನೆಸ್. ಸಂತೋಷ್ ರಾವ್ನ ಸ್ಥಳದಲ್ಲಿ ನೋಡಿದ್ದು ಹೌದು. ನಾನು ಸಾಕ್ಷಿ ಹೇಳೋದಕ್ಕೆ ಈಗಲೂ ಕೂಡ ರೆಡಿ ಇದ್ದೇನೆ. ಮರದ ಅಡಿ ಸಂತೋಷ್ ರಾವ್ ಇದ್ದದ್ದು ನಿಜ. ಬೆಳ್ತಂಗಡಿ ಎಸ್ಐ ಯೋಗೀಶ್ಗೂ ಕೂಡ ನಾನು ಈ ವಿಚಾರವನ್ನ ಹೇಳಿದ್ದೇನೆ. ಯಾರಾದ್ರೂ ಈಗಲೂ ಕರೆದ್ರೆ ನಾನು ಸಾಕ್ಷಿ ಹೇಳೋದಕ್ಕೆ ರೆಡಿ ಅಂತ ಗೋಪಾಲ್ ಪೂಜಾರಿ ಮತ್ತೆ ಈ ವಿಚಾರವನ್ನ ತಿಳಿಸಿದ್ದಾರೆ. ನೋಡಿ, ಇನ್ನೂ ಒಂದು ವಿಚಾರವನ್ನು ಅವ್ರು ಹೇಳ್ತಾರೆ. ಈ ರೀತಿಯ ಒಂದು ಘಟನೆ ಆದ ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಫೋನ್ ಮಾಡಿ ಈ ರೀತಿ ಅತ್ಯಾಚಾರದಿಂದಾಗಿ ಒಂದು ಹುಡುಗಿಯ ಕೊಲೆ ಆಗಿದೆ, ಬನ್ನಿ ಸಾರ್ ಅಂತ ಫೋನ್ ಮಾಡಿ ಕರೆದಿದ್ದು ನಾನೇ. ಆದರೆ ಕರೆದಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬರೋದಕ್ಕೆ ಸುತಾರಾಮ್ ಒಪ್ಲಿಲ್ವಂತೆ. ನಿಮಗೆ ಆಶ್ಚರ್ಯ ಅನಿಸಬಹುದು ವೀಕ್ಷಕರೇ ಈ ವಿಚಾರವನ್ನ ಕೇಳಿದ್ರೆ. ಯಾಕಂದ್ರೆ ಸೌಜನ್ಯ ಪರ ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಅವತ್ತು ಇದೇ ಸೌಜನ್ಯ ಕೊಲೆಯಾಗಿದೆ ಅಂತ ಕರೆದಾಗ ಮಹೇಶ್ ಶೆಟ್ಟಿ ತಿಮರೋಡಿ ನಾನು ಅಂತ ವಿಷಯಕ್ಕೆಲ್ಲ ಬರೋದಿಲ್ಲ ಅಂತ ಹೇಳಿದ್ರಂತೆ. ಇದನ್ನ ಹೇಳ್ತಾ ಇರುವಂತದ್ದು ಗೋಪಾಲ್ ಪೂಜಾರಿ. ನಾನು ಫೋನ್ ಮಾಡಿ ಕರೆದೆ, ಈ ರೀತಿ ಆಗಿದೆ ಬನ್ನಿ ಸಾರ್ ಅಂತ ಎರಡೆರಡು ಸಾರಿ ಕರೆದ್ರು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಬರಲಿಲ್ಲ, ನಾನು ಬರೋದಿಲ್ಲ, ಆ ವಿಷಯಕ್ಕೆಲ್ಲ ನನ್ನ ಕರಿಬೇಡ ಅಂತ ಹೇಳಿದ್ರಂತೆ.
ಮತ್ತೆ ಹೇಗೋ ಅವರನ್ನ ಒತ್ತಾಯಿಸಿ ಮತ್ತೆ ಹೇಗೋ ಅವರನ್ನ ಕನ್ವಿನ್ಸ್ ಮಾಡಿ ಗೋಪಾಲ್ ಪೂಜಾರಿ ಮಾರನೇ ದಿನ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಕರೆಸಿದ್ರಂತೆ. ಅವರೇ ಪಾಂಗಳದ ಅವರ ಮನೆಗೆ ಅಂದ್ರೆ ಸೌಜನ್ಯ ಮನೆಗೆ ಇದೇ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಗೋಪಾಲ್ ಪೂಜಾರಿ ಕರೆದುಕೊಂಡು ಹೋದ್ರಂತೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವತ್ತು ಬರೋದಕ್ಕೆ ಯಾಕೆ ಒಪ್ಪಲಿಲ್ಲ? ನಾನು ಇಂಥ ವಿಷಯಕ್ಕೆಲ್ಲ ಬರೋದಿಲ್ಲ ಅಂತ ಹೇಳಿದ್ ಯಾಕೆ? ಈ ರೀತಿ ಹಲವು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ. ಏನ್ ಹೇಳಿದ್ರು ಗೋಪಾಲ್ ಪೂಜಾರಿ ಬನ್ನಿ ನಾವು. ಮುಖ್ಯ ವಿಷಯ ಅಂದ್ರೆ ಅಲ್ಲಿಗೆ ಸ್ಪಾಟ್ಗೆ ಕರೆದದ್ದು ತಿಮರೋಡಿ ಅವರನ್ನು ನಾನು ಕರೆದದ್ದು ಹೌದು ನಾನೇ. ತಿಮರೋಡಿ ಅವರೇ ಬನ್ನಿ ಈಗ ಅಂತ ಯಾವ್ದ ಮರ್ಡರ್ ಆದ ದಿವಸದಲ್ಲಿ ಅಲ್ಲಿ ಬಾಡಿ ಇರುವಾಗನೇ ಕರೆದದ್ದು ನಾನು. ಬನ್ನಿ ಈಗ ಒಂದು ಹೆಣ್ಣು ಮಗಳ ಮರ್ಡರ್ ಆಗಿದೆ, ಅತ್ಯಾಚಾರ ಆಗಿ ಮರ್ಡರ್ ಆಗಿದೆ, ಒಂದ್ಸಲ ಬನ್ನಿ ಅಂತ ಹೇಳಿದೆ. ಅದಕ್ಕೆ ಹೇಳಿದ್ರು ನಾನು ಬರುದಿಲ್ಲ ಮಾರ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಬನ್ನಿ ಒಂದ್ಸಲ ನೋಡಿ ಹೋಗಿ, ಅದು ಧರ್ಮಸ್ಥಳದಲ್ಲ ನೇತ್ರಾವತಿಯಲ್ಲಿ ಆದದ್ದು, ನೀವು ಒಂದ್ಸಲ ಬಂದು ನೋಡಿ ಹೋಗಿ ಅಂತ ಹೇಳಿದೆ. ಆಗ ಅವತ್ತು ಬರ್ಲಿಲ್ಲ. ಮರು ದಿವಸ ನಾನು ಅವರನ್ನು ಕರ್ಕೊಂಡು ಬಾಂಗಾಲ ಸೌಜನ್ಯನ ಮನೆಗೆ ಕರ್ಕೊಂಡು ಹೋಗಿದ್ದೆ ನಾನು. ಅಲ್ಲಿ ಮಾತಾಡಿ ಎಲ್ಲ ಆದ್ಮೇಲೆ ವಾಪಸ್ ಬಂದಿದ್ದೇವೆ ನಾವು. ಈಗ ನೀವು ತಿಮರೋಡಿ ಅವರನ್ನ ಸ್ಥಳಕ್ಕೆ ಕರೆದ್ರಿ ಬನ್ನಿ ಅಂತ ಹೇಳಿ, ಹೌದಾ? ತಿಮರೋಡಿ ಅವರು ಅವಾಗ ನಾನು ಬರಲ್ಲ ಅಂತ ಹೇಳಿದ್ರು. ಹೌದು, ಬನ್ನಿ ಅಂತ ಕರೆದಿದ್ದೇನೆ. ಯಾಕೆ ಬರಲ್ಲ ಅಂತ ಹೇಳಿದ್ರು ಅವರು? ಏನಾದ್ರು ಗೊತ್ತಿದೆಯಾ ನಿಮ್ಗೆ? ಯಾಕಂತ ಗೊತ್ತಿಲ್ಲ. ನಾನು ಬರುದಿಲ್ಲ, ನಾನು ಅಲ್ಲಿ ಬರುದಿಲ್ಲ ಮಾರ ಅಂತ ಹೇಳಿದ್ರು. ನಾನು ಅಲ್ಲಿ ಆ ವಿಷಯಕ್ಕೆ ಅಲ್ಲಿ ಬರುದಿಲ್ಲ ಅಂತ ಹೇಳಿದ್ರು. ಸೌಜನ್ಯ ಹೇಳಿದೆ ಬನ್ನಿ ಒಂದ್ಸಲ, ನೋಡಿ ನೇತ್ರಾವತಿಯಲ್ಲಿ ಆದದ್ದು, ಒಂದ್ಸಲ ಬನ್ನಿ ಅಂತ. ಕರೆಕ್ಟ್, ನೀವು ಕನ್ವಿನ್ಸ್ ಮಾಡಿದಿರಿ. ಸೌಜನ್ಯ ಮರ್ಡರ್ ಆದ ಟೈಮ್ ನಲ್ಲಿ ಈ ರೀತಿ ಘಟನೆ ಆಗಿದೆ, ಬನ್ನಿ ನೀವು ಅಂತ ಮಹೇಶ್ ತಿಮರೋಡಿ ಅವ್ರನ್ನ ಕರೆದ್ರಿ. ಅಂತ ವಿಷಯಕ್ಕೆಲ್ಲ ನಾನು ಬರೋದಿಲ್ಲ ಅಂತ ತಿಮರೋಡಿ ಅವರು ನಿಮ್ಮ ಹತ್ರ ಹೇಳಿದ್ರು. ಕರೆದಿದ್ದೇನೆ. ಹೌದಾ? ಹೇಳಿದ್ರು. ಅದಾದ್ಮೇಲೆ ಹೇಗೆ ಕನ್ವಿನ್ಸ್ ಮಾಡಿದ್ರಿ, ಹೇಗೆ ಕರೆಸಿದ್ರಿ ತಿಮರೋಡಿ ಅವ್ರನ್ನ ಮತ್ತೆ ಸ್ಥಳಕ್ಕೆ? ಅಂದ್ರೆ ಮತ್ತೆ ಸಹ ಹೇಳಿದೆ ನಾನು. ಒಂದೆರಡು ಸಲ ಫೋನ್ ಮಾಡಿ ಹೇಳಿದೆ, ಒಂದ್ಸಲ ಬಂದು ನೋಡಿ, ಒಂದು ಹುಡುಗಿ ಇತರ ಆಗಿದೆ, ಅತ್ಯಾಚಾರ ಆಗಿ ಇದರ ಆಗಿದೆ, ಒಂದ್ಸಲ ಬಂದು ನೋಡಿ ಅಂತ ನಾನು ಹೇಳಿದ್ದೇನೆ ತಿಮರೋಡಿ ಅವ್ರ ಹತ್ರ. ಓಕೆ, ಆಮೇಲೆ ಬಂದ್ರು. ಆದ್ಮೇಲೆ ಅವತ್ತು ಬರ್ಲಿಲ್ಲ, ಮರು ದಿವಸ ಬಂದ್ರು ಅವರು. ಬಂದ್ರು, ಮರು ದಿವಸ ಬಂದಿದ್ದಾರೆ. ಮನೆ ಬಂದು ಅವರ ಸೌಜನ್ಯನ ಮನೆಗೆ ಕರ್ಕೊಂಡು ಹೋಗಿದ್ದೇವೆ ನಾವು. ಸಾಕ್ಷಿ ಆಗ್ತಾ ಇದ್ದಾರೆ ಐ ವಿಟ್ನೆಸ್. ಸಂತೋಷ್ ರಾವ್ನ ಸ್ಥಳದಲ್ಲಿ ನೋಡಿದ್ದು ಹೌದು, ನಾನು ಸಾಕ್ಷಿ ಹೇಳೋದಕ್ಕೆ ಈಗಲೂ ಕೂಡ ರೆಡಿ ಇದ್ದೇನೆ. ಮರದ ಅಡಿ ಸಂತೋಷ್ ರಾವ್ ಇದ್ದದ್ದು ನಿಜ. ಬೆಳ್ತಂಗಡಿ SI ಯೋಗೇಶ್ಗೂ ಕೂಡ ನಾನು ಈ ವಿಚಾರವನ್ನ ಹೇಳಿದ್ದೇನೆ. ಯಾರಾದ್ರೂ ಈಗಲೂ ಕರೆದ್ರೆ ನಾನು ಸಾಕ್ಷಿ ಹೇಳೋದಕ್ಕೆ ರೆಡಿ ಅಂತ ಗೋಪಾಲ್ ಪೂಜಾರಿ ಮತ್ತೆ ಮತ್ತೆ ಈ ವಿಚಾರವನ್ನ ತಿಳಿಸಿದ್ದಾರೆ. ನೋಡಿ, ಇನ್ನೂ ಒಂದು ವಿಚಾರವನ್ನು ಅವ್ರು ಹೇಳ್ತಾರೆ. ಈ ರೀತಿಯ ಒಂದು ಘಟನೆ ಆದ ಮೇಲೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಫೋನ್ ಮಾಡಿ, ಈ ರೀತಿ ಅತ್ಯಾಚಾರದಿಂದಾಗಿ ಒಂದು ಹುಡುಗಿಯ ಕೊಲೆ ಆಗಿದೆ, ಬನ್ನಿ ಸಾರ್ ಅಂತ ಫೋನ್ ಮಾಡಿ ಕರೆದಿದ್ದು ನಾನೇ. ಆದರೆ ಕರೆದಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬರೋದಕ್ಕೆ ಸುತಾರಾಮ್ ಒಪ್ಲಿಲ್ವಂತೆ. ನಿಮಗೆ ಆಶ್ಚರ್ಯ ಅನಿಸಬಹುದು ವೀಕ್ಷಕರೇ ಈ ವಿಚಾರವನ್ನ ಕೇಳಿದ್ರೆ. ಯಾಕಂದ್ರೆ ಸೌಜನ್ಯ ಪರ ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಅವತ್ತು ಇದೇ ಸೌಜನ್ಯ ಕೊಲೆಯಾಗಿದೆ ಅಂತ ಕರೆದಾಗ ಮಹೇಶ್ ಶೆಟ್ಟಿ ತಿಮರೋಡಿ ನಾನು ಅಂತ ವಿಷಯಕ್ಕೆಲ್ಲ ಬರೋದಿಲ್ಲ ಅಂತ ಹೇಳಿದ್ರಂತೆ. ಇದನ್ನ ಹೇಳ್ತಾ ಇರುವಂತದ್ದು ಗೋಪಾಲ್ ಪೂಜಾರಿ. ನಾನು ಫೋನ್ ಮಾಡಿ ಕರೆದೆ, ಈ ರೀತಿ ಆಗಿದೆ ಬನ್ನಿ ಸಾರ್ ಅಂತ ಎರಡೆರಡು ಸಾರಿ ಕರೆದ್ರು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಬರಲಿಲ್ಲ. ನಾನು ಬರೋದಿಲ್ಲ, ಆ ವಿಷಯಕ್ಕೆಲ್ಲ ನನ್ನ ಕರಿಬೇಡ ಅಂತ ಹೇಳಿದ್ರಂತೆ. ಮತ್ತೆ ಹೇಗೋ ಅವರನ್ನ ಒತ್ತಾಯಿಸಿ ಮತ್ತೆ ಹೇಗೋ ಅವರನ್ನ ಕನ್ವಿನ್ಸ್ ಮಾಡಿ ಗೋಪಾಲ್ ಪೂಜಾರಿ ಮಾರನೇ ದಿನ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಕರೆಸಿದ್ರಂತೆ. ಅವರೇ ಪಾಂಗಳದ ಅವರ ಮನೆಗೆ ಅಂದ್ರೆ ಸೌಜನ್ಯ ಮನೆಗೆ ಇದೇ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಗೋಪಾಲ್ ಪೂಜಾರಿ ಕರೆದುಕೊಂಡು ಹೋದ್ರಂತೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವತ್ತು ಬರೋದಕ್ಕೆ ಯಾಕೆ ಒಪ್ಪಲಿಲ್ಲ? ನಾನು ಇಂಥ ವಿಷಯಕ್ಕೆಲ್ಲ ಬರೋದಿಲ್ಲ ಅಂತ ಹೇಳಿದ್ ಯಾಕೆ? ಈ ರೀತಿ ಹಲವು ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇವೆ. ಏನ್ ಹೇಳಿದ್ರು ಗೋಪಾಲ್ ಪೂಜಾರಿ ಬನ್ನಿ ನಾವು. ಮುಖ್ಯ ವಿಷಯ ಅಂದ್ರೆ ಅಲ್ಲಿಗೆ ಸ್ಪಾಟ್ಗೆ ಕರೆದದ್ದು ತಿಮರೋಡಿ ಅವರನ್ನು ನಾನು ಕರೆದದ್ದು ಹೌದು ನಾನೇ. ತಿಮರೋಡಿ ಅವರೇ ಬನ್ನಿ ಈಗ ಅಂತ ಯಾವ್ದ ಮರ್ಡರ್ ಆದ ದಿವಸದಲ್ಲಿ ಅಲ್ಲಿ ಬಾಡಿ ಇರುವಾಗನೇ ಕರೆದದ್ದು ನಾನು. ಬನ್ನಿ ಈಗ ಒಂದು ಹೆಣ್ಣು ಮಗಳ ಮರ್ಡರ್ ಆಗಿದೆ, ಅತ್ಯಾಚಾರ ಆಗಿ ಮರ್ಡರ್ ಆಗಿದೆ, ಒಂದ್ಸಲ ಬನ್ನಿ ಅಂತ ಹೇಳಿದೆ. ಅದಕ್ಕೆ ಹೇಳಿದ್ರು ನಾನು ಬರುದಿಲ್ಲ ಮಾರ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಬನ್ನಿ ಒಂದ್ಸಲ ನೋಡಿ ಹೋಗಿ, ಅದು ಧರ್ಮಸ್ಥಳದಲ್ಲ ನೇತ್ರಾವತಿಯಲ್ಲಿ ಆದದ್ದು, ನೀವು ಒಂದ್ಸಲ ಬಂದು ನೋಡಿ ಹೋಗಿ ಅಂತ ಹೇಳಿದೆ. ಆಗ ಅವತ್ತು ಬರ್ಲಿಲ್ಲ. ಮರು ದಿವಸ ನಾನು ಅವರನ್ನು ಕರ್ಕೊಂಡು ಬಾಂಗಾಲ ಸೌಜನ್ಯನ ಮನೆಗೆ ಕರ್ಕೊಂಡು ಹೋಗಿದ್ದೆ ನಾನು. ಅಲ್ಲಿ ಮಾತಾಡಿ ಎಲ್ಲ ಆದ್ಮೇಲೆ ವಾಪಸ್ ಬಂದಿದ್ದೇವೆ ನಾವು. ಈಗ ನೀವು ತಿಮರೋಡಿ ಅವರನ್ನ ಸ್ಥಳಕ್ಕೆ ಕರೆದ್ರಿ ಬನ್ನಿ ಅಂತ ಹೇಳಿ, ಹೌದಾ? ತಿಮರೋಡಿ ಅವರು ಅವಾಗ ನಾನು ಬರಲ್ಲ ಅಂತ ಹೇಳಿದ್ರು. ಹೌದು, ಬನ್ನಿ ಅಂತ ಕರೆದಿದ್ದೇನೆ. ಯಾಕೆ ಬರಲ್ಲ ಅಂತ ಹೇಳಿದ್ರು ಅವರು? ಏನಾದ್ರು ಗೊತ್ತಿದೆಯಾ ನಿಮ್ಗೆ? ಯಾಕಂತ ಗೊತ್ತಿಲ್ಲ. ನಾನು ಬರುದಿಲ್ಲ, ನಾನು ಅಲ್ಲಿ ಬರುದಿಲ್ಲ ಮಾರ ಅಂತ ಹೇಳಿದ್ರು. ನಾನು ಅಲ್ಲಿ ಆ ವಿಷಯಕ್ಕೆ ಅಲ್ಲಿ ಬರುದಿಲ್ಲ ಅಂತ ಹೇಳಿದ್ರು.
ಸೌಜನ್ಯ ಅದಕ್ಕೆ ನಾನು ಹೇಳಿದೆ ಬನ್ನಿ ಒಂದ್ಸಲ ಅದು ಅಲ್ಲ ನೋಡಿ. ನೇತ್ರಾವತಿಯಲ್ಲಿ ಯಾರ್ದದ್ದು ಒಂದ್ಸಲ ಬನ್ನಿ ಅಂತ. ಕರೆಕ್ಟ್, ನೀವು ಕನ್ವೀನಿಯನ್ಸ್ ಮಾಡಿದಿರಿ. ಸೌಜನ್ಯ ಮರ್ಡರ್ ಆದ ಟೈಮ್ ನಲ್ಲಿ ಈ ರೀತಿ ಘಟನೆ ಆಗಿದೆ, ಬನ್ನಿ ನೀವು ಅಂತ ಮಹೇಶ್ ತಿಮರೋಡಿ ಅವ್ರನ್ನ ಕರೆದ್ರಿ. ಅಂತ ವಿಷಯಕ್ಕೆಲ್ಲ ನಾನು ಬರೋದಿಲ್ಲ ಅಂತ ತಿಮರೋಡಿ ಅವರು ನಿಮ್ಮ ಹತ್ರ ಹೇಳಿದ್ರು ಅಲ್ವಾ? ಕರೆದಿದ್ದೀನಿ. ಹೌದಾ? ಹೇಳಿದ್ರು. ಅದಾದ್ಮೇಲೆ ಹೌದು, ಹೇಗೆ ಹೌದು. ಕನ್ವಿನ್ಸ್ ಮಾಡಿದ್ರಿ, ಹೇಗೆ ಕರೆಸಿದ್ರಿ ತಿಮರೋಡಿ ಅವ್ರನ್ನ ಮತ್ತೆ ಸ್ಥಳಕ್ಕೆ? ಸ್ಥಳಕ್ಕೆ ಅಂದ್ರೆ ಮತ್ತೆ ಸಹ ಹೇಳಿದೆ, ನಾನು ಒಂದೆರಡು ಸಲ ಫೋನ್ ಮಾಡಿ ಹೇಳಿದೆ, ಒಂದ್ಸಲ ಬಂದು ನೋಡಿ, ಒಂದು ಹುಡುಗಿ ಈ ತರ ಆಗಿದೆ, ಅತ್ಯಾಚಾರ ಆಗಿ ಈ ತರ ಆಗಿದೆ, ಒಂದ್ಸಲ ಬಂದು ನೋಡಿ ಅಂತ ನಾನು ಹೇಳಿದ್ದೇನೆ ತಿಮ್ಮನೋಡಿ ಅವ್ರ ಹತ್ರ. ಓಕೆ, ಆಮೇಲೆ ಬಂದ್ರು. ಆದ್ಮೇಲೆ ಅವತ್ತು ಬರ್ಲಿಲ್ಲ, ಮರು ದಿವಸ ಬಂದ್ರು ಅವರು. ಓಕೆ, ಹಾ ಹಾ ಬಂದ್ರು, ಮರು ದಿವಸ ಬಂದಿದ್ದಾರೆ. ಮರು ದಿವಸ ಬಂದು ಅವರ ಸೌಜನ್ಯನ ಮನೆಗೆ ಕರ್ಕೊಂಡು ಹೋಗಿದ್ದೇವೆ ನಾವು.